ಮುಂಬೈ ಇಂಡಿಯನ್ಸ್ ತಂಡ ಸೋಲಿನ ಮೇಲೆ ಸೋಲು ಅನುಭವಿಸ್ತಾ ಇದೆ. ನೋವಿನ ಮೇಲೆ ಮತ್ತೊಂದು ನೋವು ಅನ್ನೋ ರೀತಿ ಬರೆಗಳ ಮೇಲೆ ಬರೆ ಬೀಳ್ತಾನೆ ಇದೆ ಮುಂಬೈ ಇಂಡಿಯನ್ಸ್ಗೆ. ಇದೇ ಮುಂಬೈ ಇಂಡಿಯನ್ಸ್ ತಂಡವ 5 ಬಾರಿ ಟ್ರೋಫಿಯನ್ನು ಗೆದ್ದಿದ್ದು, 5 ಬಾರಿ ಟ್ರೋಫಿಯನ್ನು ಗೆದ್ದಂಥ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಇವತ್ತು ಇಂತಹ ಹೀನಾಯ ಸ್ಥಿತಿ ಬರೋದಕ್ಕೆ ಕಾರಣವಾದರೂ ಏನು? ಮುಂಬೈ ಇಂಡಿಯನ್ಸ್ನ ಫ್ಯಾನ್ಗಳೇ ಮುಂಬೈ ಇಂಡಿಯನ್ಸ್ನ ಸೋಲಿಗಾಗಿ ಕಾದು ಕುಳಿತುವಂತಿರುವಂಥ ಪರಿಸ್ಥಿತಿಗೆ ಕಾರಣ ಏನು? ಮುಂಬೈ ಇಂಡಿಯನ್ಸ್ನ ಸಾಕಷ್ಟು ಅಭಿಮಾನಿಗಳು ಮುಂಬೈ ಸೋಲಲ್ಲಿ ಅಂತ ಹರಕೆ ಹೊತ್ಕೊಳ್ತಾ ಇದ್ದಾರಂತೆ ಗುರು. ಅದು ಯಾಕೆ ಗೊತ್ತಾ? ಯಾಕಂದರೆ ಅದಕ್ಕೊಂದೇ ಕಾರಣ, ನಮ್ಮ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಅವರನ್ನು ಮುಂಬೈ ಇಂಡಿಯನ್ಸ್ ಯಾವಾಗ ಕ್ಯಾಪ್ಟನ್ ಅಲ್ಲ ಅಂತ ಅನೌನ್ಸ್ ಮಾಡ್ತೋ ಅಲ್ಲಿಂದ ಮುಂಬೈ ಇಂಡಿಯನ್ಸ್ನ ಗ್ರಹಚಾರವೇ ಬದಲಾಗಿ ಹೋಯಿತು ಅಂತ ಹೇಳ್ಬೋದು. ಯಾಕಂದರೆ ಮುಂಬೈ ಇಂಡಿಯನ್ಸ್ ತಂಡದ ಅತ್ಯುತ್ತಮ ಕ್ಯಾಪ್ಟನ್, ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಬಂದ ವರ್ಷದಲ್ಲೇ ಟ್ರೋಫಿಯನ್ನು ಗೆದ್ದುಕೊಟ್ಟಂಥ ರೋಹಿತ್ ಶರ್ಮಾ ಅವರು ಅಲ್ಲಿಂದ ತಿರುಗಿ ನೋಡಲೇ ಇಲ್ಲ ಅಂತ ಹೇಳ್ಬೋದು. ಅಲ್ಲಿಂದ ಮುನ್ನಡೆದು 5 ಟ್ರೋಫಿಗಳನ್ನು ಗೆದ್ದುಕೊಟ್ರು. ಮೊದಲು 5 ಟ್ರೋಫಿಗಳನ್ನು ಗೆದ್ದಂಥ ಏಕೈಕ ತಂಡ ಅದು ಮುಂಬೈ ಇಂಡಿಯನ್ಸ್ ತಂಡ. ಆ ಮುಂಬೈ ಇಂಡಿಯನ್ಸ್ 5 ಟ್ರೋಫಿಗಳನ್ನು ಗೆಲ್ಲೋದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ಬೇರಾರು ಅಲ್ಲ, ನಮ್ಮ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ. ಅವರ ಬ್ಯಾಟಿಂಗ್ ಬಗ್ಗೆ 2 ಮಾತಿಲ್ಲ. ಈಗ ಸ್ವಲ್ಪ ರೋಹಿತ್ ಶರ್ಮಾ ಅವರ ಫಾರ್ಮ್ ಕಮ್ಮಿ ಆಗಿದೆ ನಿಜ, ಆದರೆ ಅದು IPLನಲ್ಲಿ ಮಾತ್ರ. ಆದರೆ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಇನ್ನೂ ರೋಹಿತ್ ಶರ್ಮಾ ಪ್ರಜ್ವಲಿಸ್ತಲೇ ಇದ್ದಾರೆ, ಹಿಟ್ ಮ್ಯಾನ್ನ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಮೊನ್ನೆ 600 ಸಿಕ್ಸರ್ಗಳನ್ನು ಬಾರಿಸಿದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ರು ರೋಹಿತ್ ಶರ್ಮಾ. ಅಂತಹ ಹಿಟ್ ಮ್ಯಾನ್ಗೆ ಇಂತಹ ಪರಿಸ್ಥಿತಿಯ ಅಂತ ಮರುಗುತ್ತಿದ್ದಾರೆ ಮುಂಬೈ ಇಂಡಿಯನ್ಸ್ನ ಅಭಿಮಾನಿಗಳು. ಈ ಮುಂಬೈ ಇಂಡಿಯನ್ಸ್ ತಂಡ ಏನು ಮಾಡುತ್ತೆ? ಮತ್ತೆ ರೋಹಿತ್ ಶರ್ಮಾ ಅವರನ್ನು ಕ್ಯಾಪ್ಟನ್ ಆಗಿ ಅನೌನ್ಸ್ ಮಾಡುತ್ತಾ ಮುಂಬೈ ಇಂಡಿಯನ್ಸ್ ತಂಡ? ಅದಂತೂ ನನಗೆ ಗೊತ್ತಿಲ್ಲ. ಆದರೆ ಮುಂಬೈ ಇಂಡಿಯನ್ಸ್ನ ಫ್ಯಾನ್ಗಳು ಶತಾಯಗತಾಯ ಮತ್ತೆ ರೋಹಿತ್ ಶರ್ಮಾ ಅವರನ್ನೇ ನಾಯಕರನ್ನಾಗಿ ನೋಡಬೇಕು ಅಂತ ತುದಿಗಾಲ್ನಲ್ಲಿ ನಿಂತಿದ್ದಾರೆ. ಅದಂತೂ ನಿಜ. ಅಕ್ಷರಶಃ ಅಲ್ಲಿ ರೋಹಿತ್ ಶರ್ಮಾ ಹವಾ ನಡೀತಾ ಇದೆ. ಇಡೀ ಮುಂಬೈ ಇಂಡಿಯನ್ಸ್ ತಂಡ ರೋಹಿತ್ ಶರ್ಮಾ ಅವರಿಗೆ ಅಪಹಪಿಸ್ತಾ ಇದೆ ಅಂದರೆ ತಪ್ಪಾಗೋದಿಲ್ಲ. ನಿಜಕ್ಕೂ ರೋಹಿತ್ ಶರ್ಮಾ ಅವರ ಕ್ರೇಜ್ ಈ ಮಟ್ಟಕ್ಕಿದೆ, ರೋಹಿತ್ ಶರ್ಮಾ ಅವರಿಗೆ ಇಷ್ಟೊಂದು ಅಭಿಮಾನಿಗಳಿದ್ದಾರೆ ಅಂತ ಜಗಜ್ಜಾಹೀರಾಗಿದ್ದು ಈ ಒಂದು ಘಟನೆಯಿಂದಲೇ. ಯಾವಾಗ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಅಲ್ಲ ಅಂತ ಗೊತ್ತಾಯಿತೋ ಇಡೀ ಸೋಷಿಯಲ್ ಮೀಡಿಯಾ ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧವಾಗಿ ನಿಲ್ಲುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಇನ್ಸ್ಟಾಗ್ರಾಮ್ನಲ್ಲಿ ಮುಂಬೈ ಇಂಡಿಯನ್ಸ್ನ ಫಾಲೋವರ್ಸ್ಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ಮುಂಬೈ ಇಂಡಿಯನ್ಸ್ ತಂಡವನ್ನು ಬಹಳಷ್ಟು ಜನ ಟೀಕೆ ಮಾಡ್ತಾರೆ. ಅದು ಕೇವಲ ನಮ್ಮಂಥ ಜನ ಅಲ್ಲ, ಸ್ಟಾರ್ ಸ್ಪೋರ್ಟ್ಸ್ ಏನಿದೆ ಸಾಕಷ್ಟು ಜನ ಕಾಮೆಂಟೇಟರ್ಗಳು ನೀವು ಯಾರನ್ನಾದರೂ ಕ್ಯಾಪ್ಟನ್ ಮಾಡ್ಕೊಳ್ಳಿ, ನಮಗೆ ರೋಹಿತ್ ಶರ್ಮಾ ಅವರೇ ಕ್ಯಾಪ್ಟನ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ನಾವು ಕನ್ನಡದ ಕಾಮೆಂಟ್ರಿಯನ್ನು ನೋಡಿದ್ರೂ ಕೂಡ ಅಲ್ಲಿ ರೋಹಿತ್ ಶರ್ಮಾ ಹಿಟ್ ಮ್ಯಾನ್ ಆಗಿ ಪ್ರಜ್ವಲಿಸ್ತಾ ಇರ್ತಾರೆ. ಒಂದೊಮ್ಮೆ ಸಚಿನ್ ತೆಂಡೂಲ್ಕರ್ ಅವರು ಕ್ಯಾಪ್ಟನ್ ಆಗಿದ್ದಂಥ ತಂಡ ಆಗ ಕೂಡ ಟ್ರೋಫಿಯನ್ನು ಗೆಲ್ಲಲಿಲ್ಲ. ಸಚಿನ್ ತೆಂಡೂಲ್ಕರ್ ಅವರ ನಾಯಕ